ಇನ್ನು ಇದೇ ವಿಚಾರವನ್ನ ಇಟ್ಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಸದನ ನಡೀತಾ ಇದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ನಾಯಕರ ತೀರ್ಮಾನ ಆಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಡಿಪಿಐ ಪ್ರವೇಶ ಆಗಿದೆ ಎನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಎಸ್ಡಿಪಿಐ ಪ್ರವೇಶ ಆರೋಪದ ಬಗ್ಗೆ ಕೂಡ ಮಾತುಕತೆಯಾಗಿದೆ. ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ತಡಿಬೇಕು, ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಚೌಕಟ್ಟಿನಲ್ಲಿ ನಡೀಬೇಕು. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ನಾಯಕರುಗಳು ಚರ್ಚೆ ನಡೆಸಿದ್ದಾರೆ. ಇದನ್ನು ಸದನದಲ್ಲಿ ಪ್ರಸ್ತಾಪಿಸೋದಕ್ಕೆ ನಿರ್ಣಯಗಳಾಗಿದೆ. ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಪ್ಲಾನಿಂಗ್ ಅನ್ನು ನಡೆಸಿದ್ದು. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ನಾಯಕರುಗಳು ಚರ್ಚಿಸಿದ್ದಾರೆ. ಪ್ರಮುಖವಾಗಿ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ತಡಿಬೇಕು, ಇದರ ಬಗ್ಗೆ ಚರ್ಚೆಯಾಗಿದೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೇಳಿದೀವಿ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸ್ಪೀಕರ್ಗೆ ನಾವು ಅವಕಾಶ ಕೇಳಿದೀವಿ, ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸಭಾಧ್ಯಕ್ಷರು ಹೇಳಿದ್ದಾರೆ ಅಂತ ಸುರೇಶ್ ಕುಮಾರ್ ನುಡಿದಿದ್ದಾರೆ. ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ.